ಏನೇ ಗಂಗಿ ಆತ ಊಟ ಆಲೇನೆ? ಇನ್ನ ಇಲ್ಲ ಕಣಕ, ಅಡುಗೆ ಮಾಡಿದೀನಿ, ಉಣ್ಬೇಕು. ಯಾಕೆ ಹೊಟ್ಟಸ್ತಿರ್ಲಿಲ್ಲ, ಆಮೇಲೆ ಉಂಬನ ಅಂತನ ಸುಮ್ಮನಾದಿ. ನೀನು ಉಂಡು ಬಂದೆ ಅಲ್ಲೇನೆ? ಇನ್ನ ಇಲ್ಲ ಕಣೆ, ನಾನು ಇನ್ನ ಉಂಡಿಲ್ಲ. ನಾನು ಲಸ್ಮಕರ್ ಅಂತಕ್ಕೆ ಹೋಗಿದ್ದೆ. ಹೌದಾ, ಚೆನ್ನಾಗೈತಾ ಲಸ್ಮಕಯ್ಯ? ನನ್ಗಂತೂ ಆ ಕಡೆಗೆ ಹೋಗಕ್ಕೆ ಬಿಡುವಾಗಿಲ್ಲ. ಯಾವತ್ತನ ಒಂದ್ ದಿವಸ ಹೋಗಿ ನೋಡ್ಕೊಂಬರ್ಬೇಕು ಅನ್ಕೊಂತಿದ್ದೆ, ಹೋಗಕ್ಕೆ ಬಿಡುವಾಗಿಲ್ಲ. ಈಗ ಅಲ್ಲೇ ನೀವು 9 ತಿಂಗಳಾಗಿರ್ಬೇಕೇನ ಅಲ್ವೇ? ಕಣಿ, 9 ತಿಂಗಳಕ್ಕೆ ಬಿದ್ದೈತಂತೆ, ಸೀಮಂತ ಮಾಡ್ತಾರಂತೆ. ಸೀನಪ್ಪ ಸೀಮಂತ ಮಾಡ್ತೀನಿ ಅಂತನ ಹೇಳೈತಿ ಅಯ್ಯಪ್ಪ. ಹೌದೇನ್ ಬಗ್ಗೆ ಕಯ್ಯ? ಯಾವತ್ತಂತೆ ಸೀಮಂತ? ನಾಳಿಕೆ ಮಾಡ್ತಾರಂತೆ ಕಣಿ. ನಾಳಿಕೆ ಒಳ್ಳೆ ದಿವಸ ಐತಂತೆ. ಅದು ಅಲ್ದೇನೆ 9 ತಿಂಗಳಕ್ಕೆ ಬಿದ್ಮೇಲೆ ಜಾಸ್ತಿ ದಿನ ಇಚ್ಚಬಾರ್ದಂತೆ. ತಿರ್ಗ ಆಮೇಲೆ ಸೀಮಂತ ಮಾಡೋ ಹೊತ್ತಿಗೆ ಎರ್ಗೆ ನೋವು ಬಂದು ಆಮೇಲೆ ಯಾಕೆ ಸುಮ್ಮನೆ ತೊಂದರೆ ಆದತ್ತು ಅಂತನ ಜಾಲ್ ಮಾಡ್ತಾರಂತೆ. ನಾಳಿಕೆ ಇಕ್ಕೊಂಡೇವ್ರಿ. ಅದ್ ಸರಿ, ನಿಮ್ಮ ಅತ್ತೆ ಕಾಣಿಸ್ತಾ ಇಲ್ಲ, ಮಾತು ಬಂತೇನೆ ಅವಳಿಗೆ? ಹೌದೇನು, ನಾಳಿಕೆ ಮಾಡ್ತಾರಂತ? ಅಯ್ಯೋ, ಮತ್ ನಮ್ಮನ್ನೆಲ್ಲ ಈಗ ಕರಿಯಕ್ ಬರ್ಲಿಲ್ಲ ಯಾರನು? ಕಣೆ, ಇವತ್ತು ಸಾಯಂಕಾಲ ಇನ್ಯಾರು ಲಸ್ಮಕ್ಕ ಬರಕ್ಕಾಗಲ್ಲ. ಬಂದ್ರೆ ಅವ್ರ ಅತ್ತೆ ಬರ್ಬೇಕು. ಅವ್ರ ಅತ್ತೆ ಬರಂಗ್ ಕಾಣಲ್ಲ. ಸೀನಣ್ಣನೇ ಬಂದು ಹೇಳುತ್ತೇನೋ. ಇಲ್ಲಾಂದ್ರೆ ನನಗೇನೆ ಹೇಳಿದ್ಲು ಲಸ್ಮಕ್ಕ, ನನ್ನ ಕೈಲಿ ಓಡಾಡಕ್ಕಾಗಲ್ಲ, ನೀನೇ ಕರ್ದ್ಬಾರೆ ಅಂತಾನ. ನಾನೇ ಹೇಳ್ತೀನಿ ಬಿಡು ಎಲ್ಲಾರ್ಗು. ಅದು ಸರಿ. ಲಸ್ಮಕ್ಕ ಪಾಪ ಇವಾಗ 9 ತಿಂಗಳು ಬಸ್ರಿ ಆಗೈತೆ, ಓಡಾಡಕ್ಕಾಗಲ್ಲ. ಅವ ಕೈ ಬೇರೆ, ಕೆಂಚ ಕೈ ಬೇರೆ, ಕೇಳಲ್ಲ ಲಸ್ಮಕ್ಕ ಮಾತ. ನಾನೇ ಕರಿಯಕ್ ಹೋಗೋಣ ಅಂಬತ್ತಲ್ವೇ? ಬಿಡು, ಹೆಂಗ ಅತ್ಲಾಗೆ ನೀನೇ ಕರಿ ಎಲ್ಲಾರ್ಗು. ಲಸ್ಮಕ್ಕನ ಬದ್ಲಿಗೆ ಲಸ್ಮಕ್ಕ ಹೇಳಿದ್ಲು, ಬರ್ರಿ ಎಲ್ಲಾರು ಸೀಮಂತಕ್ಕೆ ಅಂತಾನ. ಲಸ್ಮಕ್ಕನ ಹಂಗಂದ್ಲು. ಹೆಂಗೋ ನಮ್ಮ ಅತ್ತಿಗೆ ಹೇಳ್ತೀನಿ, ನಮ್ಮ ಅತ್ತೆ ಕರಿಯಂಗ್ ಕಾಣಲ್ಲ, ನೀನೇ ಹೇಳ್ಕೆಂಬ ಎಲ್ಲಾರ್ಗು ಒಂದ್ ಮಾತ. ಏನಾನ ನಮ್ಮ ಅತ್ತೆ ನನ್ನ ಕರಿತೀನಿ ಅಂದ್ರೆ ಆ ಮತ್ತೆ ಅವತ್ತೇನೋ ಒಂದ್ ಮಾತು ಕರೀಲಿ ಅಂತ ಹೇಳಿಳು. ನಾನೇ ಎಲ್ಲಾರ್ಗು ಹೇಳ್ಕೊಂಬತ್ತಾ ಇದ್ದೀನಮ್ಮ. ಸರಿ ಬಿಡಕ್ಕ, ಬತ್ತೀವಿ ಹೇಳು, ನಾನು ಬತ್ತೀನಿ. ನಮ್ಮ ಅತ್ತೆ ಅದೇ ಮಾತು ಬರ್ದಂಗಾಗಿತ್ತಲ್ಲ, ಅದ್ಯಾತ ಮಂತ್ರವಾದಿತಾಗೆ ಮಂತ್ರ ನಿಂಬೆಣ್ಣು ಮಂತ್ರಿಸ್ಕೊಂಬಂದು ಅದಕ್ಕೆ ನಾನು ನಿಂಬೆಣ್ಣೆಲ್ಲ ಚಿತ್ತ ಕಿಂಡಿ ತಿಂದಿತ್ತಲ್ಲ ನಮ್ಮ ಅತ್ತಿ. ಮಾತು ಬಿದ್ದೋಗಿದ್ವಲ್ಲ, ಅದಕ್ಕೇನೆ 3 ತಿಂಗಳು ಆಗಿತ್ತಲ್ಲ ಮಾತು ಬರ್ದಲೇನೆ. 3 ತಿಂಗಳಿಂದನ ಮಂತ್ರವಾದಿ ಮಲೈಕೋ ಎಲ್ಗೋ ಹೋಗಿದ್ರಂತೆ. ಈಗ ಬಂದೇವ್ರಿ ಅಂತಾನ ಯಾರ ಕೈಗೋ ಹೇಳ್ ಕಳ್ಸಿದ್ರು ಬರ್ರಿ ಅಂತಾನ. ಹೋಗೈತಿ ನಮ್ಮ ಅತ್ತೆನೂ ನನ್ನ ಗಂಡ ಕರ್ಕೊಂಡು ಹೋಗೈತಿ. ಅದೇನಾಗುತ್ತೋ ಏನೋ ಗೊತ್ತಿಲ್ಲ, ಮಾತು ಬರ್ತಾವೋ ಬಿಡ್ತಾವೋ ಯಾರಿಗ್ ಗೊತ್ತು. ಹೋಗಿ ಮಾತು ಬರಂಗ್ ಮಾಡ್ಕೊಂಡ್ ಬರ್ತೀವಿ ಅಂತ ಹೋಗ್ಯಾರ ಇಬ್ರು. ಓ ಹೌದೇನು, ಮಾತು ಬರಂಗ್ ಮಾಡ್ಕೊಂಬರಕ್ ಹೋಗ್ಯಾಳ ಸಾಕಮ್ಮ. ಏನಾದ್ರೂ ಜೀವನ ಪೂರ್ತಿ ನಾಲ್ಗೆ ನಿನಗೆ ಬರಲ್ಲಮ್ಮ, ಮಾತಾಡಕ್ ಆಗಲ್ಲ, ಹಿಂಗೆ ಮೂಗಿ ತರನೇ ಇರ್ಬೇಕು ಅಂತ ಹೇಳ್ಬೇಕು. ಸಖತ್ತಾಗಿರುತ್ತೆ ಕಣೆ ಗಂಗಿ ಅಲ್ವೇ? ಅಯ್ಯೋ ಹೋಗ್ ಭಾಗ್ಯಕ್ಕಯ್ಯೋ, ಮಾತಾಡಕ್ ಬರ್ದಿದ್ರೆ ಅವ್ರ ತಪ್ಪೇಸಾಡಕ್ ಆಗಲ್ಲ. ಮಾತು ಬರ್ಲಿ ಸದ್ಯಕ್ಕೆ. ಮಾತಾಡಿದ್ರೆ ನಮಗೂ ಅರ್ಥ ಆಗುತ್ತೆ, ಅವ್ರು ಏನು ಹೇಳ್ತಾರೆ ಎಂಬುದು. ಅದು ಹೇಳೋದು ನಮ್ಗೆ ಅರ್ಥ ಆಗಲ್ಲ, ನಾವು ಹೇಳೋದು ಅದಕ್ಕೆ ಅರ್ಥ ಆಗಲ್ಲ. ಮೂಗ್ರ ಭಾಷೆ ಯಾವಳಿಗೆ ಬೇಕಮ್ಮ. ಅಯ್ಯೋ ಇಷ್ಟ್ ದಿನ ಅಂತೂ ನನಗಂತೂ ತಲೆ ಕೆಟ್ಟೋಗಿತ್ತು. ಹೋಗತ್ತ, ಕೈ ಸನ್ನೆ ಬಾಯಿ ಸನ್ನೆ ಮಾಡೋದು. ನನಗೊಂದು ಅರ್ಥ ಆಗುತ್ತೆ, ಒಂದು ಅರ್ಥ ಆಗಲ್ಲ. ಏನು ಮಾಡೋಣ ಹೇಳು? ಅದಕ್ಕೆ ನನಗೂ ಸಾಕಾಗಿತ್ತು. ಹೋಗಪ್ಪ, ಮೊದಲು ಹೋಗಿ ಮಾತು ಬರಂಗೆ ಮಾಡ್ಕೊಂಬ ಹೋಗು ಅಂತ ಕಳಿಸ್ತಿ. ನೋಡೋಣ ಅದೇಲಿ. ಅಲ್ಲೇ ನೀವು ಹೋಗಿ ಅಲ್ಲೇ ಎದ್ದೇಸ್ಗೆ ಹೋದಾರು. ಇಟ್ಟತ್ತಿಗೆ ಬರ್ಬೇಕಾಗಿತ್ತು, ಇನ್ನ ಬಂದಿಲ್ಲ ಯಾಕನ. ಈಗಲಾಗ್ಲೇ ಬರ್ಬೋದೇನೋ, ನೋಡೋಣ ಏನಾಗುತ್ತೆ ಅಂತಾನ. ಅದು ಸರಿನೇ ಕಣಮ್ಮ. ಮಾತು ಬರೋ ಅರ್ಥ ಆಗಾದ್ರೆ ಜಗಳ ಆಡ್ಕೊಂಡಾದ್ರೂ ಜೀವನ ಮಾಡ್ಕೊಂಡು ಸಂಸಾರ ಮಾಡ್ಕೊಂಡು ಹೋಗ್ಬೋದು. ಈ ಮೂಗುರುತಾಗೆ ಕಾಟ್ಲಾಡಕ್ಕಾಗಲ್ಲ. ನೀನು ಹೇಳೋದನು ಸರಿಯಾಗಿ ಐತಿ. ಆಗೋ ಅಲ್ಲಿ ಬರ್ತಾ ಇದ್ದಾರಮ್ಮ ನಮ್ಮ ಅತ್ತೇನು ನನ್ನ ಗಂಡನ ಇರ್ಬೇಕೇನು, ಏನಾತೋ ಏನೋ. ಏನತ್ತೆ, ಏನಾಯ್ತು? ಮಾತು ಬರಂಗ್ ಮಾಡಿರಾ? ಏನಪ್ಪ ಏನಂದ್ರು? ಮಂತ್ರವಾದಿ ಬಂದಿದ್ರ, ಸಿಕ್ಕಿದ್ರ? ಮಾತು ಬರಂಗ್ ಮಾಡಿರಾ? ಹೇಳು ಜಲ್ದು. ಏನೇ ಸಾಕಮ್ಮ, ಮಾತಾಡ್ತಾನೆ ಇಲ್ಲ ಅಂದ್ರೆ ನಿನಗೆ ಮಾತು ಬರಲ್ವಂತ? ಸಾಯತಕ್ಕ ಹಿಂಗೆ ಇರ್ಬೇಕೇನಮ್ಮ ಅಲ್ವೇ? ಅಯ್ಯೋ ಪಾಪ ಕಣೆ ಸಾಕಮ್ಮ, ನೀನ್ ನೋಡಿರಿ ಅಯ್ಯೋ ಅನ್ಸುತ್ತೆ. ಅಲ್ಲ, ನೀನ್ ತೊಂದ್ರೆ ಅನುಭವಿಸೋದು ಅಲ್ದೇನೆ ಮಾತು ಕಳ್ಕೊಂಡು ಈ ಗಂಗಿಗೂ ನೋವು. ಪಾಪ ನೀನ್ ಹೇಳೋದು ಅವಳಿಗೆ ಅರ್ಥ ಆಗಲ್ಲ. ಕೈ ಸನ್ನೆ ಬೈ ಸನ್ನೆ ಮಾಡೋದು ಅರ್ಥ ಆಗ್ದಲೇನೆ ಸುಮ್ನೆ ಅವಳು ಪೇಸಾಡ್ಬೇಕು. ನೋಡು, ನಿನ್ ಸಸಿಗೆ ನೀನು ಮಾತು ಬಿದ್ದೋಗಂಗ್ ಮಾಡ್ಬೇಕು ಅಂತ ಹೇಳಿ ಮಂತ್ರ ಮಾಡಿಸ್ಕೊಂಬಂದು ಈಗ ನಿನಗೆ ಉಲ್ಟಾ ಹೊಡೆದು ನಿನಗೆ ಮಾತೇ ಬರ್ದಂಗ ಆಗ್ಯವೆ. ಏನ್ ಹೇಳಿರಿ? ಏನೋ ಬುಸ್ನಾಗ ನಿಮ್ಮ ಅಮ್ಮಗೆ ಮಾತು ಬರಲ್ವಂತ? ನೀನಾದ್ರೂ ಹೇಳು ಏನಾತಂತಾನ? ನನಗೆ ಮಾತು ಬರಲ್ಲ ಅಂತ ಹೇಳಿ ನಿಮ್ಮೆಲ್ಲರಿಗೂ ಖುಷಿ ಆಗಿತ್ತೇನೆ. ಭಾಗ್ಯಮ್ಮ ಅಲ್ಕಿಸಿ ಬೇಡ, ನನಗೆ ಮಾತು ಬರ್ತವೆ ಈಗ. ಜೀವನ ಪೂರ್ತಿನ ನಾನು ಮೂಗಿಯಾಗಿ ಇರ್ತೀನಿ ಅಂತ ಹೇಳಿ ಇವಳು ಗಂಗಿಗೂ ಖುಷಿ ಆಗಿತ್ತು ಅನ್ಸುತ್ತೆ. ನಾನ್ ಬಿಟ್ಬಿಡ್ತೀನ ಆ ಮಂತ್ರವಾದಿನ. ನನಗೆ ಮಾತು ಬರಂಗೆ ಮಾಡೋವರೆಗೂ ನಾನು ಇಲ್ಲಿಂದ ಹೋಗಲ್ಲ ಅಂತ ನಾ ಕುಕ್ಕೊಂಡಿದ್ದೆ ಹೋಗಿ. ಏನೋ ಅದು ಇದು ಅಂತೇಳಿ ಮಂತ್ರ ಎಲ್ಲ ಹಾಕಿ ಎಲ್ಲ ಹಿಮಾಲಯಕ್ಕೆ ಬೇರೆ ಹೋಗಿದ್ನಲ್ಲ, ಏನೇನೋ ಗಿಡ ಮೂಲಿಕೆ ಅದು ಇದು ಅಂತೇಳಿ ತಂದಿದ್ದ ಅಯ್ಯಪ್ಪ ಮಂತ್ರವಾದಿ. ಅದನ್ನೆಲ್ಲ ಕುಡಿಸ್ತಾ ನೋಡು. 1 ಗಂಟೆಗೆ ಮಾತು ಬಂತು ನನಗೆ. ಇನ್ಮೇಲೆ ನಿಮ್ಮ ಮಾಟ ನಂತ ನಡೆಯಲ್ಲ, ಹುಷಾರಾಗಿರ್ರಿ. ನನಗಿವಾಗ ಮಾತು ಬರ್ತವೆ. ಹೌದೇನತಿ, ನಿಮಗೆ ಮಾತು ಬಂದ್ಬಿಡ್ತಾ? ಅಯ್ಯೋ, ನಾನು ಎಲ್ಲಿ ಮಾತು ಬರಲ್ವೋ ಏನೋ ಇನ್ ಮುಂದಕ್ಕೆ ಅಂತ ಹೇಳಿ ತಲೆ ಕೆಡಿಸ್ಕೊಂಡಿದ್ದೆ ಕಣತೆ. ಹೆಂಗ ಮಾತು ಬಂತಲ್ಲ ಸದ್ಯ.
ನನ್ನ ಎದುರಿಗೆ ನಾಟಕ ಮಾಡ್ಬೇಡ ಕಣಿ. ಮಾತ್ ಬಂತಲ್ಲ ಸದ್ಯ ಅಂತಾನ. ನನಗೆ ಗೊತ್ತೈತಿ ನಿನ್ ಮನಸ್ನಾಗೆ ಏನ್ ಅನ್ಕೊಂತಿದ್ದೆ, ಏನ್ ಬೇಡ್ಕೊಂತಿದ್ದೆ ಅಂತಾನ. ನಮ್ಮ ಅತ್ತಿಗೆ ಜೀವನ ಪೂರ್ತಿ ಮಾತೇ ಬರ್ದಂಗ್ ಮಾಡಪ್ಪ ಅಂತೇಳಿ ದೇವ್ರ ತಾಗೆ ನೀನು ದಿನ ಬೇಡ್ಕೊಂತಿದ್ದೆ ಅನ್ಸುತ್ತೆ. ಅಲ್ವೇನಿ? ನಂತ ನಾಟಕ ಮಾಡ್ಬೇಡ, ಇಲ್ಲಿ ಎದುರುಗಡೆಗಿದ್ದೀನಿ ಅಂತಾನ, ಬೈತೀನಿ ಅಂತಾನ. ಅತ್ತೆ ಏನ್ ಹಿಂಗ್ ಮಾತಾಡ್ತಾ ಇದ್ಯಾ? ಅಯ್ಯೋ ನಿಮಗೆ ಯಾವಾಗ ಮಾತು ಬರುತ್ತಪ್ಪ ಅಂತೇಳಿ ನಾನು ಯೋಚನೆ ಮಾಡ್ತಿದ್ದೆ. ಹೆಂಗ್ ಮಾತ್ಲಾಗೆ ಸದ್ಯ ಈಗ್ಲಾದ್ರೆ ಮಾತು ಬಂತಲ್ಲ. ನನಗಂತೂ ನಿಂತಾಗೆ ಬಡ್ಕೊಂಡು ಸಾಕಾಗಿತ್ತು ಈ 3 ತಿಂಗಳಿಂದಾನ. ಮಾತು ಬರ್ದಲ್ಲೇನಿ. ಮಾತು ಬರೋರ್ತಾಗಾದ್ರೆ ಗುದ್ದಾಡ್ಕೆನಾದ್ರೂ ಜೀವನ ಮಾಡ್ಬೋದು. ಮಾತು ಬರ್ದರ್ತಾಗೆ ಹೆಂಗ್ ಮಾತಾಡೋದು? ಏನ್ ಮಾಡೋದು? ಅವ್ರೊಂದ್ ಹೇಳಿದ್ರೆ ನಮ್ಗೊಂದು ಅರ್ಥ ಆಗುತ್ತೆ, ಕೈಸನ್ನೆ ಬೈಸನ್ನೆ ಅರ್ಥ ಆಗಲ್ಲ ಸರಿಯಾಗಿ. ಅದಕ್ಕೆ ನನಗೂ ತಲೆ ಕೆಟ್ಟಂಗಾಗಿತ್ತು. ಸದ್ಯ ಮಾತು ಬಂದ್ರೆ ಸಾಕು ಅಮ್ಮಂಗಾಗಿತ್ತು. ನಾನ್ಯಾಕೆ ಮಾತು ಬರ್ದಂಗಾಗ್ಲಿ ಅಂತ ಬೇಡ್ಕೆ ಮನ ದೇವ್ರನ್ನ. ಹೆಂಗೋ ಗಂಗಿ ಒಳ್ಳೆಯವಳಾಗತ್ತೆ, ನಿನಗೆ ಮಾತು ಬಂದ್ರೆ ಸಾಕು ಅಂತ ಹೇಳಿ ಅಂದ್ಕೊಂಡಿದ್ದಾಳೆ. ನನ್ನಂತಳಾಗಿದ್ರೆ ಏನೂ ಇಲ್ಲ, ಜೀವನ ಪೂತಿ ನಿನಗೆ ಮಾತೆ ಬರಬಾರ್ದಾಗಿತ್ತು. ಹಂಗ್ ಮಾಡ್ಬಿಡ್ತಿದ್ದೆ. ಅಲ್ಲ ಇವಳಿಗೆ ಮಾತು ಬಿದ್ದೋಗಂಗ್ ಮಾಡ್ಬೇಕು ಅಂತೇಳಿ ಪ್ರಯತ್ನ ಪಟ್ಟಿದ್ದೆ ಅಲ್ವೇ ನೀನು? ಏನು ಇಲ್ಲ ಕಣಿ ಭಾಗ್ಯಮ್ಮ, ನಾನೇನು ಇವಳಿಗೆ ಮಾತು ಬಿದ್ದೋಗ್ಲಿ ಅಂತ ಹೇಳಿ ನಿಂಬೆಣ್ಣು ಮಂತ್ರಿಸ್ಕೆ ಬಂದಿರ್ಲಿಲ್ಲ. ಅದು ಒಳ್ಳೇದಾಗಲಿ ಅಂತ ನಾನು ಮಂತ್ರಿಸ್ಕೆ ಬಂದಿದ್ದೆ. ಆದ್ರೆ ಅದು ಹಿಂಗೆ ಮಾತು ಬಿದ್ದೋಗಂಗ್ ಮಾಡ್ತೈತೆ ಆ ನಿಂಬೆಣ್ಣು ಅಂತ ಹೇಳಿ ನನಗೆ ಗೊತ್ತಿರ್ಲಿಲ್ಲ. ನಾನ್ಯಾಕೆ ಇವಳಿಗೆ ಮಾತು ಬಿದ್ದೋಗಂಗ್ ಮಾಡೋಣ? ನನ್ನ ಸೊಸಿಗೆ ಒಳ್ಳೇದಾಗ್ಲಿ, ಆದಷ್ಟು ಬೇಗ ಇವಳು ಹೊಟ್ಟೆಗೂ ಒಂದು ಕೂಸು ಹುಟ್ಲಿ ಅಂತ ಹೇಳಿ ಮಂತ್ರಿಸ್ಕೆ ಬಂದಿದ್ದು ಅಷ್ಟೇ. ಇವಳಿಗೇನು ಕೇಡ್ ಬಯಸಕ್ಕಲ್ಲ ನಾನು ನಿಂಬೆಣ್ಣು ಮಂತ್ರಿಸ್ಕೆ ಬಂದಿದ್ದು. ನೀನು ಸುಮ್ಮನೆ ಇರು, ನನ್ನ ಸೊಸಿಗೆ ಏನೇನೋ ಹೇಳ್ಕೊಡಕ್ ಬರಬೇಡ. ಲೇ ಸಾಕಮ್ಮ, ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡ್ಸೋರು ದೇವಸ್ಥಾನಕ್ಕೆ ಹೋಗ್ತಾರೆ. ಅದ್ಬಿಟ್ಟು ನಿನ್ನಂಗೆ ಮಂತ್ರವಾದಿ ತಕ್ಕ ಹೋಗಲ್ಲ. ಇಲ್ಲೇ ಗೊತ್ತಾಗ್ತೈತಿ ನೀನು ಎಷ್ಟು ಒಳ್ಳೆಯವಳು ಅಂತಾನೆ. ಸುಮ್ನೆ ಯಾಕೆ ಇಲ್ದೇ ಇರೋದೆಲ್ಲ ನಂಬ್ಸಕ್ ಬರಬೇಡ. ನಾವ್ ಯಾರು ಇಲ್ಲಿ ಕಿವಿಗೆ ಹೂವ ಮುಡ್ಕೊಂಡಿಲ್ಲ. ನೀನ್ ಹೇಳಿದ್ದೆಲ್ಲ ನಂಬಕ್ಕೆ. ಗಂಗಿಗೂ ಅರ್ಥ ಆಗೈತಿ ನೀನೇನು ಅಂತಾನ. ಯಮ್ಮ ನಾನು ಇಲ್ಲೇ ಹೋಗ್ ಬರ್ತೀನಿ. ಗಂಗಿ ಅಡ್ಗೆ ಆಗೈತೇನಿ? ಅಡ್ಗೆ ಆಗೈತಿ. ಬಂದಿದೆ, ಬಾ ಉಣ್ಬಾ, ಉಂಡೆ ಹೋಗ್ಬಾ. ತಿರ್ಗಿ ಹೋದ ನೀನ್ ಬರಲ್ಲ, ಅತ್ಲಾಗೆ ಹೋಗ್ತೀಯ. ಬರ್ತೀನಿ ರೇ, ಇಲ್ಲೇ ಹೋಗ್ ಬರ್ತೀನಿ. ಬಂದೆ. ಸರಿ ಹೋಗಿ ಜಲ್ದ್ ಬಾ. ಏ ಗಂಗಿ, ಈ ಭಾಗ್ಯಮ್ಮ ಅವರು ಇವರು ಹೇಳ್ಕೊಡ ಮಾತು ಕೇಳ್ಕೊಂಡು ನೀನು ನನ್ನ ಮೇಲೆ ಬೇಜಾರು ಮಾಡ್ಕೋಬೇಡ, ಸಿಟ್ಟು ಮಾಡ್ಕೋಬೇಡ. ನಾನೇನು ನಿನಗೆ ಕೆಟ್ಟದಾಗ್ಲಿ ಅಂತ ನಾನು ಮಂತ್ರಿಸ್ಕೆ ಬಂದಿರಲಿಲ್ಲ. ಒಳ್ಳೇದಾಗುತ್ತೆ ಅಂತ ಮಂತ್ರಿಸ್ಕೆ ಬಂದಿದ್ದೆ ಅಷ್ಟೇನೆ. ಆದರೆ ಅದು ಹಿಂಗಾಗುತ್ತೆ ಎಂಬುದು ನನಗೆ ಗೊತ್ತಿರಲಿಲ್ಲ. ಆಮೇಲೆ ನೀನು ನನ್ನ ಮೇಲೆ ಬೇಜಾರು ಮಾಡ್ಕೋಬೇಡ. ನಾನೇನೇನು ನಿನಗೆ ಮಾತು ಬಿದ್ದೋಗ ಮಾಡಲಿ ಆಗಲಿ ಅಂತ ಹೇಳಿ ಮಂತ್ರಿಸ್ಕೆ ಬಂದಿರಲಿಲ್ಲ ನಿಂಬೆಣ್ಣ. ನನಗೂ ಗೊತ್ತಾಗ್ತಿತ್ತು ಕಣತೆ, ಇನ್ನೊಬ್ರು ಹೇಳಿದ ಮಾತಾ ನಾನೇನು ಕೇಳೋದಿಲ್ಲ. ನಾನು ನೋಡಿದ್ದೀನಿ ನೀವು ಎಂತಾರೋ, ಎಷ್ಟು ಒಳ್ಳೆಯವರು, ನನಗೆ ಎಷ್ಟು ಒಳ್ಳೇದು ಮಾಡ್ತೀರಾ ಅಂತ ನನಗೂ ಗೊತ್ತೈತಿ ಚೆನ್ನಾಗಿ. ನೀವೇನು ಹೇಳಕ್ ಬರಬೇಡ್ರಿ, ನನಗೆ ಗೊತ್ತೈತಿ ನೀವು ಯಾರಿಗೋಸ್ಕರ ನಿಂಬೆಣ್ಣ ಮಂತ್ರಿಸ್ಕೆ ಬಂದಿದ್ರಿ ಅಂತಾನ. ಹೆಂಗೋ ದೇವ್ರ ದಯೆಯಿಂದನ ನಾನು ಬಚಾವಾದೆ, ನೀನ್ ತಗಲಾಕೆಂಡೆ. ಸುಮ್ಮನೆ ನಿಜ ಒಪ್ಕೊಳ್ರಿ ಅಷ್ಟೇನೆ. ಅಯ್ಯೋ ಹ್ಞೂ ಕಣಿ, ಹಂಗೆ ಅಂದ್ಕೊಳ್ಳಿ. ನಿನಗೆ ಮಾತು ಬಿದ್ದೋಗ್ಲಿ ಅಂತಾನೆ ಮಚ್ಚಿಗ ನಾನು ನಿಂಬೆಣ್ಣ ಮಂತ್ರಿಸ್ಕೆ ಬಂದಿದ್ದು. ಏನಿವಾಗ ಏನು ಮಾಡ್ತೀಯ? ಏನು ಮಾಡೋಕ್ಕಾಗಲ್ಲ ನೀನು. ನಡಿ ಸುಮ್ಮನೆ ಉಣ್ಬೇಕು, ಒಟ್ಟಸ್ತೈತೆ. ನಾವು ಅಲ್ಲಿಂದ ಬಂದಿದ್ದೀವಿ, ಇಲ್ಲೇ ಮಾತಾಡ್ಕೊಂಡು ನಿಂತೇವಳಿ. ಏನೋ ನಾನೇನು ಮಾಡಬಾರ್ದೇನು ಮಾಡಿಲ್ಲ. ಇವಾಗ ಮಾಡಿರೋದೇ ಸಾಲ್ದೇನಮ್ಮ. ನೀನು ಇವಳಿಗೆ ಕೇರ್ ಮಾಡಕ್ ಹೋಗಿ ಅದು ನಿನಗೆ ತಿರುಗ್ಕೆಂತು. ಸುಮ್ಮನೆ ಇನ್ಮೇಲಾದ್ರೂ ಬುದ್ಧಿ ಕಲ್ತ್ಕೊಂಡು ಸೊಸೆ ಒಳ್ಳೆಯವಳು ಸಿಕ್ಕಿದಾಳೆ. ಮಾಡಿತ್ತಾಳೆ ಒತ್ತೊತ್ತಿಗೆ ಸರಿಯಾಗಿ ಉಂಡ್ಕೊಂಡು ಕುಲಿಪಾಲಿ ಮಾಡ್ಕೊಂಡು ನೆಟ್ಟಿಗೆ ಜೀವನ ಮಾಡಕ್ ಕಲ್ತ್ಕ. ಇಂಥವೆಲ್ಲ ಯೋಚನೆ ಮಾಡಬೇಡ. ಅವಳು ನಿಮ್ಮ ಮನೆಗೋಸ್ಕರನೇ ದುಡ್ದು ನಿಮ್ಗೋಸ್ಕರನೇ ಕೂಲಿ ಹೋಗೋದು ಮಾಡಿಕ್ಕೋದು ಎಲ್ಲಾನ. ಆದ್ರೆ ನೀ ಏನ್ ಮಾಡ್ತೀಯ? ನಿನ್ ಬುದ್ಧಿ ನೆಟ್ಟಿಗಿಲ್ಲ. ಅವಳ ಮೇಲೆ ಬರೀ ಯಾವಾಗ್ಲೂ ಇಲ್ದೇ ಇರೋದೆಲ್ಲ ಹೇಳೋದೇ ನಿಂದ ಆತು. ಏ ಭಾಗ್ಯಮ್ಮ, ನನಗೆ ಬುದ್ಧಿ ಹೇಳ್ಬೇಡ. ನಿನ್ ಸಂಸಾರ ನೀನು ನೆಟ್ಟಿಗೆ ಮಾಡ್ಕೆ ಹೋಗು. ಹೇಳೋದೇ ನೆಟ್ಟಿಗಿಲ್ಲ, ಇಲ್ಲಿ ಬಂದ್ಬಿಟ್ರು ಇಲ್ಲಿ ನನಗೆ ಹೇಳಕ್ಕೆ. ತೆಗಿ, ನಾನು ಉಣ್ಬೇಕು. ತೆಗ್ಗೆ ಗಂಗಿ, ನನ್ ಹೊಟ್ಟೆ ಉಣ್ಬೇಕು, ಹೋಗಿ. ನಿಮ್ಮತ್ತೆ ಈ ಜನ್ಮದಾಗೆ ಬುದ್ಧಿ ಕಲ್ತ್ಕೊಂಬಂಗ್ ಕಾಣಲ್ಲ ಕಣೆ. ಬುದ್ಧಿನ ನಾನ್ ಕಲಿಸ್ತೀನಿ ಕಣ್ ಬಗ್ಗೆ ಕಯ್ಯ. ನೋಡು ಹೆಂಗ್ ಕಲಿಸ್ತೀನಿ ಅಂತಾನೆ. ನನಗೇನೆ ಕೇಡ್ ಮಾಡಕ್ ನೋಡ್ತಲ್ಲ ನಮ್ಮ ಅತ್ತಿ. ಇನ್ಮೇಲೆ ನೋಡು ನಮ್ಮ ಅತ್ತಿಗಿರೋದು. ಸರಿ ಅಮ್ಮ, ಅದೇನ್ ಬುದ್ಧಿ ಕಲಿಸ್ತೀಯೋ ಕಲಿಸು. ನಾನಿನ್ ಬರ್ತೀನಿ. ಓಕೆ ಸ್ನೇಹಿತರೆ, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ. ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.